ನೋಡಪ್ಪ, ಉತ್ತರ ಕರ್ನಾಟಕಕ್ಕೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಲ್ಲ, ಕೃಷ್ಣಾ ವಾಟರ್ಗೆ 3ನೇ ಅವಾರ್ಡ್ಗೆ ಜನರಿಗೆ 70,000 ಕೋಟಿ ರೂಪಾಯಿ ಕೊಟ್ಬಿಟ್ಟು ಅಕ್ವಿಷನ್ ಮಾಡಬೇಕು ಅಂತಿದ್ದೀವಲ್ಲ, ಅದು ಸಣ್ಣ ತೀರ್ಮಾನ ಅಲ್ಲ. ಈಗಾಗಲೇ ಭಾಳ ನೀರಾವರಿಗೆ ಬಗ್ಗೆ ನಾವು ಆಲೇ ಕೊಟ್ಟಿದ್ದೀವಿ, ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಕೆಲವು ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ತೆಗೆದುಕೊಳ್ತೀವಿ. ಯೋಜನೆ ಬಗ್ಗೆ ಸಂಸದರೇ ಮಾತಾಡ್ತಾರೆ ಸರ್, ಪ್ರಮುಖವಾಗಿ ನಾನು ಅದಕ್ಕೆ ಹೇಳಿದ್ದು, ಎಲ್ಲ ಸಂಸದರು ಒಂದು ಮೀಟಿಂಗ್ ಕರೀತೀವಿ ಡೆಲ್ಲಿಲಿ. ಎಲ್ಲ ಪ್ರೈಮ್ ಮಿನಿಸ್ಟರ್ಗೆ ಒತ್ತಾಯವನ್ನು ಮಾಡಬೇಕು, ಮಾಡಿ ಅದನ್ನು ಅವಾರ್ಡ್ ಆಗಬೇಕು. ನಮಗೆ ಆಂಧ್ರದಿಂದ ಮಹಾರಾಷ್ಟ್ರದಿಂದ ಏನು ನಮ್ಮ ಮೇಲೆ ಏನು ಗದಾಪ್ರವಾಹ ಮಾಡ್ತಾಯಿದ್ದಾರೆ ಅದನ್ನು ನಿಲ್ಲಿಸಬೇಕು. ನಮಗೇನು ಹಕ್ಕಿದೆ ಆ ಹಕ್ಕನ್ನು ನಮಗೆ ಒದಗಿಸ್ಕೊಡ್ಬೇಕು. ಸರ್, ನೀನು ವಿಜೇಂದ್ರ ಅವರು ಬಂದಿದ್ದಾರೆ ಸರ್, ಇದು ರಾಜ್ಯ ಸರ್ಕಾರ ನಾಲಾಯಕ್ ಸರ್ಕಾರ ಅಂತೇಳಿ ಮಾತಾಡಿರುವಂಥದ್ದು. ಪಾಪ ಅವ್ರಿಗೆ ಇನ್ನೇನು ಮಾಡೋಕ್ಕಾಯ್ತದೆ ಅವ್ರಿಗೆ? ಅವರು ನಾಲಾಯಕ್ ಸರ್ಕಾರ ಇದ್ದೋದಕ್ಕೆ ಈ ಸರ್ಕಾರ ಲಾಯಕ್ ಸರ್ಕಾರನ ತಂದಿದ್ದಾರೆ. ಅವ್ರದ್ದು ನಾಲಾಯಕ್ ಇತ್ತು, ಅದಕ್ಕೆ ಈ ಲಾಯಕ್ ಆದಂಥ ಸರ್ಕಾರನ ಇವತ್ತು ಬಂದಿದೆ. ನೋಡಪ್ಪ, ಉತ್ತರ ಕರ್ನಾಟಕಕ್ಕೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಲ್ಲ, ಕೃಷ್ಣಾ ವಾಟರ್ಗೆ 3ನೇ ಅವಾರ್ಡ್ಗೆ ಜನರಿಗೆ 70,000 ಕೋಟಿ ರೂಪಾಯಿ ಕೊಟ್ಬಿಟ್ಟು ಅಕ್ವಿಷನ್ ಮಾಡಬೇಕು ಅಂತಿದ್ದೀವಲ್ಲ, ಅದು ಸಣ್ಣ ತೀರ್ಮಾನ ಅಲ್ಲ. ಈಗಾಗಲೇ ಭಾಳ ನೀರಾವರಿಗೆ ಬಗ್ಗೆ ನಾವು ಆಲೇ ಕೊಟ್ಟಿದ್ದೀವಿ, ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಕೆಲವು ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ತೆಗೆದುಕೊಳ್ತೀವಿ. ಯೋಜನೆ ಬಗ್ಗೆ ಸಂಸದರೇ ಮಾತಾಡ್ತಾರೆ ಸರ್, ಪ್ರಮುಖವಾಗಿ ನಾನು ಅದಕ್ಕೆ ಹೇಳಿದ್ದು, ಎಲ್ಲ ಸಂಸದರು ಒಂದು ಮೀಟಿಂಗ್ ಕರೀತೀವಿ ಡೆಲ್ಲಿಲಿ. ಎಲ್ಲ ಪ್ರೈಮ್ ಮಿನಿಸ್ಟರ್ಗೆ ಒತ್ತಾಯವನ್ನು ಮಾಡಬೇಕು, ಮಾಡಿ ಅದನ್ನು ಅವಾರ್ಡ್ ಆಗಬೇಕು. ನಮಗೆ ಆಂಧ್ರದಿಂದ ಮಹಾರಾಷ್ಟ್ರದಿಂದ ಏನು ನಮ್ಮ ಮೇಲೆ ಏನು ಗದಾಪ್ರವಾಹ ಮಾಡ್ತಾಯಿದ್ದಾರೆ ಅದನ್ನು ನಿಲ್ಲಿಸಬೇಕು. ನಮಗೇನು ಹಕ್ಕಿದೆ ಆ ಹಕ್ಕನ್ನು ನಮಗೆ ಒದಗಿಸ್ಕೊಡ್ಬೇಕು. ಸರ್, ನೀನು ವಿಜೇಂದ್ರ ಅವರು ಬಂದಿದ್ದಾರೆ ಸರ್, ಇದು ರಾಜ್ಯ ಸರ್ಕಾರ ನಾಲಾಯಕ್ ಸರ್ಕಾರ ಅಂತೇಳಿ ಮಾತಾಡಿರುವಂಥದ್ದು. ಪಾಪ ಅವ್ರಿಗೆ ಇನ್ನೇನು ಮಾಡೋಕ್ಕಾಯ್ತದೆ ಅವ್ರಿಗೆ? ಅವರು ನಾಲಾಯಕ್ ಸರ್ಕಾರ ಇದ್ದೋದಕ್ಕೆ ಈ ಸರ್ಕಾರ ಲಾಯಕ್ ಸರ್ಕಾರನ ತಂದಿದ್ದಾರೆ. ಅವ್ರದ್ದು ನಾಲಾಯಕ್ ಇತ್ತು, ಅದಕ್ಕೆ ಈ ಲಾಯಕ್ ಆದಂಥ ಸರ್ಕಾರನ ಇವತ್ತು ಬಂದಿದೆ.